ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಧು. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇರೋದು ಬಂದ್ಬಿಟ್ಟು ವಾಷಿಂಗ್ ಮಿಷಿನ ನಿಮ್ಮ ಮನೇಲಿ ಯೂಸ್ ಮಾಡಬೇಕಂದ್ರೆ ಏನೆಲ್ಲ ಇರಬೇಕಾಗುತ್ತೆ ಅಂತ ಈ ವಿಡಿಯೋಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ತಪ್ಪದೆ ಪೂರ್ತಿ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಈ ಒಂದು ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನಿಸಿದರೆ ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿಗೆ ಶೇರ್ ಮಾಡಿ. ತುಂಬ ಮನೆಗಳಲ್ಲಿ ಈಗ ಬಂದ್ಬಿಟ್ಟು ವಾಷಿಂಗ್ ಮಿಷಿನ ಯೂಸ್ ಮಾಡ್ತಾ ಇದ್ದಾರೆ. ಅದೇ ರೀತಿ ಬಂದ್ಬಿಟ್ಟು ತುಂಬ ಜನ ಪ್ಲಾನ್ ಮಾಡ್ತಾ ಇದ್ದಾರೆ ವಾಷಿಂಗ್ ಮಿಷಿನ ತೊಗೊಳ್ಳೋದು ಅಂತ. ಆದರೆ ಕೆಲವರಿಗೆ ಗೊತ್ತಿರೋದಿಲ್ಲ. ಇವಾಗ ನಾವು ವಾಷಿಂಗ್ ಮಿಷಿನ್ ಇದೆ ಅಂದರೆ ನಮ್ಮ ಮನೆಯಲ್ಲಿ ಯಾವ ಥರ ಎಷ್ಟು ಡೈಮೆನ್ಷನ್ ಇದೆ, ಆ ಡೈಮೆನ್ಷನ್ಗೆ ತಕ್ಕಂತೆ ನಾವು ಯಾವ ವಾಷಿಂಗ್ ಮಿಷಿನ ತೊಗೊಳ್ಬೇಕಾಗುತ್ತೆ. ಇದರ ಇವಾಗ ಟಾಪ್ ಲೋಡ್ನ ತೊಗೊಳ್ಬೇಕಾ, ಇಲ್ಲ ಫ್ರಂಟ್ ಲೋಡ ತೊಗೋಬೇಕಾ, ಇಲ್ಲ ಸೆಮಿ ಆಟೋಮೆಟಿಕ್ ತೊಗೊಳ್ಬೇಕು ಅಂತ ಗೊತ್ತಿರೋದಿಲ್ಲ. ಕೆಲವರು ತೊಗೊಂಡ್ಬಿಟ್ಟು ಪಶ್ಚಾತ್ತಾಪ ಪಡ್ತಾರೆ. ಅಂದರೆ ನನಗೆ ಇದು ಇಡೋದಕ್ಕೆ ಜಾಗ ಇಲ್ಲ ಅಂತ ಕೆಲವರು ಪಶ್ಚಾತ್ತಾಪ ಪಡ್ತಾರೆ. ಕೆಲವ್ರಿಗೆ ವಾಟರ್ ಪ್ರೆಷರ್ ಇಲ್ಲದೇ ನಾವು ಈ ವಾಷಿಂಗ್ ಮಿಷಿನ್ನ ತೊಗೊಂಡ್ವಿ, ಇದು ವರ್ಕ್ ಆಗ್ತಾ ಇಲ್ಲ ಅಂತ ಕೂಡ ಕೆಲವರು ಸಫರ್ ಪಟ್ಟಿರ್ತಾರೆ. ಆದ್ದರಿಂದ ಯಾರ್ಯಾರು ತೊಗೊಳಕ್ಕೆ ಪ್ಲ್ಯಾನ್ ಮಾಡ್ತಾ ಇರ್ತಾರೆ ಅವ್ರಿಗೆ ಈ ಒಂದು ವಿಡಿಯೋ ಶೇರ್ ಮಾಡಿ, ಖಂಡಿತ ಹೆಲ್ಪ್ ಆಗುತ್ತೆ ಅಂತ ಭಾವಿಸ್ತೀನಿ. ಏನಕ್ಕೆ ಅಂತ ಬಂದಾಗ ವಾಷಿಂಗ್ ಮಿಷಿನ್ ಅಂತ ಬಂದಾಗ ಅದರಲ್ಲಿ 3 ಟೈಪ್ಸ್ ಬರುತ್ತೆ. ಒಂದು ಫುಲ್ಲಿ ಆಟೋಮೆಟಿಕಲ್ಲಿ ಫ್ರಂಟ್ ಲೋಡ್ ಮತ್ತು ಟಾಪ್ ಲೋಡ್ ಅಂತ ಬರುತ್ತೆ. ಇನ್ನೊಂದು ಬಂದುಬಿಟ್ಟು ಸೆಮಿ ಆಟೋಮೆಟಿಕ್ ವಾಷಿಂಗ್ ಮಿಷಿನ್ ಅಂತ ಬರುತ್ತೆ. ಸೆಮಿ ಆಟೋಮೆಟಿಕ್ ಎಲ್ಲ ಬಂದ್ಬಿಟ್ಟು ಇವಾಗ ನಾರ್ಮಲಿ ಅಂತ ಬಂದಾಗ ಮನೆ ಮೇಲೆ ಸಿಂಟ್ಯಾಕ್ಸ್ ಇಲ್ಲದೆ ಇದ್ರೂ ಕೂಡ ಅದನ್ನ ಯೂಸ್ ಮಾಡ್ಬೋದು. ಅಂದರೆ ಓವರ್ ಟ್ಯಾಂಕ್ ಅಂತ ಏನಂತ ಕರಿತೀವಿ. ಅದು ಇಲ್ಲದೆ ಇದ್ರೂ ಕೂಡ ನೀವು ಅದನ್ನ ರನ್ ಮಾಡ್ಬೋದು. ನೀವೇ ನೀರನ್ನು ಹಾಕ್ಬಿಟ್ಟು ವಾಶ್ ಆಗಿರ್ಬೋದು, ರಿನ್ಸ್ ಡ್ರೈ ಎಲ್ಲನೂ ಸಪ್ರೇಟಾಗಿ ಜಲಾಡ್ಸ್ಕೊಳೋದಾಗಿರ್ಬೋದು, ಇಂಡ್ಬಿಟ್ಟೆಲ್ಲ ಅದರಲ್ಲಿ ನೀವು ಮಾಡ್ಕೊಳ್ಬೋದು. ಅದು ಬಂದ್ಬಿಟ್ಟು ಸೆಮಿ ಆಟೋಮೆಟಿಕ್ಕು. ಸಿಂಟ್ಯಾಕ್ಸ್ ಇಲ್ಲ ಅಂದರೆ ಈಸಿಯಾಗಿ ಅದನ್ನ ತೊಗೊಳ್ಬೋದು. ಮತ್ತೆ ನೀವು ಫುಲ್ಲಿ ಆಟೋಮೆಟಿಕ್ ವಾಷಿಂಗ್ ಮಿಷಿನ್ ಹೋದಾಗ ಅದರಲ್ಲಿ ಫ್ರಂಟ್ ಲೋಡ್ ಮತ್ತು ಟಾಪ್ ಲೋಡ್ ವಾಷಿಂಗ್ ಮಿಷಿನ್ ಅಂತ ಬರುತ್ತೆ. ಅದರಲ್ಲಿ ನೀವು ಫುಲ್ಲಿ ಆಟೋಮೆಟಿಕ್ ವಾಷಿಂಗ್ ಮಿಷಿನ್ ಫ್ರಂಟ್ ಲೋಡ್ ಏನು ಯೂಸ್ ಮಾಡ್ತೀರಾ ಅಂದರೆ ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನ್ಗೆ ಸ್ವಲ್ಪ ವಾಟರ್ ಪ್ರೆಷರ್ ಜಾಸ್ತಿ ಇರಬೇಕಾಗುತ್ತೆ ನೀವು ಟಾಪ್ ಲೋಡ್ಗೆ ಕಂಪೇರ್ ಮಾಡ್ತೀರಾ ಅಂದರೆ. ಇನ್ನೊಂದು ಡೈಮೆನ್ಷನ್ ಎಲ್ಲ ನೋಡ್ತೀರಾ ಅಂದರೆ 2 ಫೀಟ್ ಬರುತ್ತೆ. ಅಂದರೆ 2 ಅಡಿ ಬರುತ್ತೆ ನಿಮಗೆ. ವಿಡ್ತ್ ಆಗಿರ್ಬೋದು, ಡೆಪ್ತ್ ಆಗಿರ್ಬೋದು. ಅಗಲ ಮತ್ತು ಉದ್ದ ಬಂದ್ಬಿಟ್ಟು 2 ಅಡಿ ಇರುತ್ತೆ. 60 ಸೆಂಟಿಮೀಟರ್ಸ್ ಬರುತ್ತೆ. 24 ಇಂಚಸ್ ಇರುತ್ತೆ. ವಿಡ್ತ್ ಆಗಿರ್ಬೋದು, ಡೆಪ್ತ್ ಆಗಿರ್ಬೋದು. ನಿಮಗೆ ಡೈಮೆನ್ಷನ್ ನೋಡ್ತೀರಂದರೆ ಹೈಟ್ ಬಂದ್ಬಿಟ್ಟು ನಿಮಗೆ ಮ್ಯಾಕ್ಸಿಮಮ್ 3 ಫೀಟ್ವರೆಗೂ ಇರುತ್ತೆ. 2.8 ಫೀಟ್ ಬರುತ್ತೆ. ನಿಮಗೆ ಡೈಮೆನ್ಷನ್ ಬಂದ್ಬಿಟ್ಟು ಇವಾಗ ಮನೆಗಳಲ್ಲಿ ಯೂಸ್ ಮಾಡ್ತೀರಾ ಅಂದಾಗ ತುಂಬ ಜನ ಅಬ್ಸರ್ವ್ ಮಾಡಬೇಕಾಗಿರೋದು ಹೊರಗಡೆ ನಿಮಗೆ ಸ್ಟೇರ್ ಕೇಸ್ ಡೈಮೆನ್ಷನ್ ಮೊದಲನೇದಾಗಿ. ಮೆಟ್ಲಲ್ಲಿ ಕೆಲವೊಂದು ಮನೆಗಳಲ್ಲಿ ತುಂಬ ಚಿಕ್ಕದಾಗಿರುತ್ತೆ, ಬಟ್ ಮನೆ ಒಳಗಡೆ ಇಟ್ಕೊಳ್ಳೋಕೆ ಜಾಗ ಇರುತ್ತೆ. ಆ ಟೈಮಲ್ಲಿ ಏನಂದರೆ ಸ್ವಲ್ಪ ನಿಮಗೆ ಡೆಲಿವರಿ ಟೈಮಲ್ಲಿ ಇಶ್ಯೂಸ್ ಆಗ್ಬೋದು. ಮುಂಚೆನೇ ನೋಡ್ಕೊಳ್ಳಿ. ಇನ್ ಕೇಸ್ ನಿಮಗೆ 2 ಫೀಟ್ ಮೇಲೆ ಇತ್ತು ಅಂದಾಗ ಈಸಿಯಾಗಿ ನೀವು ಫ್ರಂಟ್ ಲೋಡ್ಗೆ ಹೋಗ್ಬೋದು. ಫ್ರಂಟ್ ಲೋಡಲ್ಲಿ ನೀವು ಬಂದಾಗ 7, 8, 9, 10 ಈ ಕೆಪಾಸಿಟಿ ನೀವು ಯಾವುದೇ ಹೋದ್ರೂ ಕೂಡ 2x2 ಡೈಮೆನ್ಷನ್ ಬರುತ್ತೆ. ಅದರಲ್ಲಿ ಸೆಲೆಕ್ಟೆಡ್ ಮಾಡಲ್ಸ್ ಅಂತ ಕೊಟ್ಟಿರ್ತಾರೆ. ಆ ಮಾಡಲ್ಸ್ಗಳಲ್ಲಿ ಮಾತ್ರ ನಿಮಗೆ 20 ಇಂಚಸ್ ಕೊಟ್ಟಿರ್ತಾರೆ. 24x20 ಇಂಚಸ್ನ ಕೊಟ್ಟಿರ್ತಾರೆ. ವಿಡ್ತ್ ಎಲ್ಲದೂ ಕೂಡ ಸೇಮೇ ಇರುತ್ತೆ, 2 ಅಡಿನೇ ಇರುತ್ತೆ. ಡೆಪ್ತಲ್ಲಿ ಸ್ವಲ್ಪ ವೇರಿಯೇಷನ್ ಕಡಿಮೆ ಮಾಡಿರ್ತಾರೆ. ಇವಾಗೇನು 6.5 kg 20 ಇಂಚಸ್ ಬರುತ್ತೆ. ಅದೇ ರೀತಿ 7 kg ಮತ್ತು ಕೆಲವೊಂದು 8 kgsಲ್ಲಿ ರೆಡ್ಯೂಸ್ನ ಮಾಡಿರ್ತಾರೆ ಕೆಲವೊಂದು ಮಾಡಲಲ್ಲಿ ಮಾತ್ರ. ಅದು ನಿಮಗೆ ಬಿಫೋರ್ ನೀವು ತೊಗೊಳೋಕ್ಕಿಂತ ಮುಂಚೆ ಡೈಮೆನ್ಷನ್ನ ಚೆಕ್ ಮಾಡಿದ್ರೆ ಆ ಮಾಡಲ್ಗೆ ನೀವು ಹೋಗ್ಬೋದು. ಮತ್ತು ಇನ್ನೊಂದು ಈಗ ಟಾಪ್ ಲೋಡ್ ಎಲ್ಲ ಬಂದುಬಿಟ್ಟು ಟಾಪ್ ಲೋಡ್ನ ತೊಗೊಳ್ತೀರಾ ಅಂದಾಗ ಮನೆಗಳಲ್ಲಿ ಏನಾದರೂ ವಾಟರ್ ಪ್ರೆಷರ್ ಕಡಿಮೆ ಇದೆ ಅಂದರೆ ನೀವೇನಾದರೂ ಈಗ ಮನೆ ಬಿಲ್ಡಿಂಗ್ ಬಂದುಬಿಟ್ಟು ಒಂದು 3rd ಫ್ಲೋರ್ 4th ಫ್ಲೋರ್ಗೂ ಇರುತ್ತೆ, 4ನೇ ಫ್ಲೋರ್ಗೂ ಇರುತ್ತೆ. 4ನೇ ಫ್ಲೋರಲ್ಲಿ ಇರ್ತೀರ ನೀವು. ಸಿಂಟ್ಯಾಕ್ಸ್ಗೆ ಮತ್ತು ನಿಮಗೆ ಅಷ್ಟೊಂದು ಗ್ಯಾಪ್ ಇರೋದಿಲ್ಲ. ಅವಾಗ ಮತ್ತು ಕೆಳಗಡೆ ಮನೆಯವರು ಕೂಡ ಎಲ್ಲ ನೀರು ಯೂಸ್ ಮಾಡೋದ್ರಿಂದ ನಿಮಗೆ ವಾಟರ್ ಪ್ರೆಷರ್ ಬಂದುಬಿಟ್ಟು ಸ್ವಲ್ಪ ಕಡಿಮೆ ಇರುತ್ತೆ. ವಾಟರ್ ಪ್ರೆಷರ್ ಕಡಿಮೆ ಇದ್ದಾಗ ನೀವು ಬಂದುಬಿಟ್ಟು ಅಲ್ಲಿ ಟಾಪ್ ಲೋಡ್ನ ನೀವು ಯೂಸ್ ಮಾಡಿದ್ರೆ ಬೆಟರ್ ಅನಿಸುತ್ತೆ. ನೀವು ವಾಟರ್ ಪ್ರೆಷರ್ ಚೆನ್ನಾಗಿತ್ತು ಅಂದಾಗ ಫ್ರಂಟ್ ಲೋಡ್ನೇ ಯೂಸ್ ಮಾಡ್ಬೋದು. ಯೂಸ್ ಮಾಡೋದಂತೆಲ್ಲ ಸ್ವಲ್ಪ ನಿಮಗೆ ಡಿಲೇ ಆಗ್ತಾ ಹೋಗುತ್ತೆ ನಿಮಗೆ, ಯಾಕಂದರೆ ನೀರು ತೊಗೊಳೋದು ಡಿಲೇ ಆದಾಗ ನಿಮಗೆ ಆಟೋಮೆಟಿಕ್ಕಾಗಿ ಟೈಮಿಂಗ್ಸು ಕೂಡ ಜಾಸ್ತಿ ಆಗುತ್ತೆ. ಇನ್ನೊಂದು ಕೆಪಾಸಿಟಿ ವೈಸ್ ಅಂತ ಬಂದಾಗ ನೀವು ಹೊಸ್ದಾಗಿ ಏನಾದ್ರು ಮದುವೆ ಆಗಿರ್ತೀರ ಅಂದ್ಕೊಳ್ಳಿ. ಅವಾಗ ಏನಂದರೆ ಹಸ್ಬೆಂಡ್ ಮತ್ತು ವೈಫ್ ಮಾತ್ರ ಇರ್ತಾರೆ. ಫ್ಯೂಚರ್ದು ನೀವು ನೋಡೋಕ್ಕೆ ಹೋಗ್ಬೇಕಾಗುತ್ತೆ. ಏನಕ್ಕೆ ಅಂದಾಗ ಇವಾಗ ನಾವು ತೊಗೊಳ್ಬೇಕಾದ್ರೆ ಏನು ಮಾಡ್ತೀವಿ, ಸಾಕು 6 kg ತೊಗೊಂಡ್ರೆ ಆಗುತ್ತೆ, 6.5 kg ಆದರೆ ಆಗುತ್ತೆ ಅಂತ ಹೇಳ್ತೀವಿ. ಬಟ್ ಆ ಮಷಿನ್ಗಳು ಏನಂದರೆ ಡ್ರಮ್ ಸೈಜ್ ತುಂಬ ಚಿಕ್ಕದಿರುತ್ತೆ. ನಾನು ಫಾರ್ ಎಕ್ಸಾಂಪಲ್ ನಿಮಗೆ ತೋರಿಸ್ತೀನಿ ನೋಡಿ. ಈ ಮಷಿನ್ ಬಂದುಬಿಟ್ಟು 6.5 kgs. ಇದು ನೋಡ್ಬೋದು ಡ್ರಮ್ ಸೈಜ್ ಎಷ್ಟು ಚಿಕ್ಕದಿದೆ. ಇದರಲ್ಲಿ ನೀವು ಈಗ ಬೆಡ್ಶೀಟ್ ಆಗಿರ್ಬೋದು, ಬ್ಲಾಂಕೆಟ್ ಆ್ಯಡ್ ಮಾಡ್ತೀರಂದ್ರೂ ಕೂಡ ಅಷ್ಟಾಗಿ ಹಿಡಿಯೋದಿಲ್ಲ. ಏನಕ್ಕೆ ಅಂದರೆ ಡ್ರಮ್ ಸೈಜ್ ಚಿಕ್ಕದಿರುತ್ತೆ. ಇನ್ನೊಂದು ನಮ್ಮ ಟೆಕ್ನಿಷಿಯನ್ನೇ ಆಗಿರ್ಬೋದು, ಇನ್ಸ್ಟಾಲೇಷನ್ ಮಾಡ್ಬೇಕಾದ್ರೆ ಒಂದು ಗೈಡ್ ಮಾಡ್ತಾರೆ. ಇಷ್ಟು ಡ್ರಮ್ ಇದೆ ಅಂದರೆ ನಾವು ಮುಕ್ಕಾಲು ಭಾಗ ಮಾತ್ರ ಆ್ಯಡ್ ಮಾಡಬೇಕು, ಸ್ವಲ್ಪ ಕಾಲು ಭಾಗ ಸ್ಪೇಸ್ ಇರಬೇಕು. ಸ್ಪೇಸ್ ಇದ್ದಷ್ಟು ಏನಂದರೆ ನಿಮಗೆ ಆ್ಯಕ್ಷನ್ ಚೆನ್ನಾಗಾಗುತ್ತೆ, ವಾಷಿಂಗ್ ಕ್ವಾಲಿಟಿನೂ ಕೂಡ ಪರ್ಫೆಕ್ಟಾಗಿರುತ್ತೆ. ಆದ್ದರಿಂದ ನೀವೇನು ಒನ್ ಟೈಮ್ ಇನ್ವೆಸ್ಟ್ ಮಾಡ್ತೀರಾ, ಈಗ ಇದನ್ನೆಲ್ಲ ತೊಗೊಂಡ್ರೂ ಕೂಡ ನಾವು ಮಿನಿಮಮ್ 8 to 10 years ನಾವು ಯೂಸ್ ಮಾಡೇ ಮಾಡ್ತೀವಿ. ನಮ್ಮ ಸಜೆಷನ್ ಏನಂದರೆ ಮೇನ್ಲಿ ವಾಷಿಂಗ್ ಮಿಷಿನ್ಸಲ್ಲಿ, ಅದರಲ್ಲೂ ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನ್ಸಲ್ಲಿ 6 to 6.5 ತೊಗೊಳ್ಳೋ ಬದಲು ನೀವು ಟಾಪ್ ಲೋಡೇ ತೊಗೊಳ್ಬೋದು. ಅದೇ ನೀವು 6 to 6.5 ಬದಲು ಫ್ರಂಟ್ ಲೋಡ್ ತೊಗೊಳಕ್ಕೆ ಇಷ್ಟಪಡ್ತೀರಾ ಅಂದರೆ ನಾವು 7 ಅಥವಾ 8 kgsನ ಸಜೆಸ್ಟ್ ಮಾಡ್ತೀವಿ.
ಸೊ 8 kg ಇದೆಲ್ಲ ನೀವು ನೋಡ್ತೀರಂದ್ರೆ ಸ್ಟ್ಯಾಂಡರ್ಡ್ ನೀವು ಡೈಮೆನ್ಷನ್ ನೋಡ್ತಿರೋದು ಕೂಡ ಡ್ರಮ್ ಸೈಜ್ ದೊಡ್ಡದಿರುತ್ತೆ. ನೀವು ನೋಡ್ಬೋದು ಇಷ್ಟು ದೊಡ್ಡದು ಬರುತ್ತೆ ಡ್ರಮ್ ಸೈಜು. ಇದರಲ್ಲಿ ನೀವು ಬೆಡ್ಶೀಟ್ ಆಗಿರ್ಬೋದು, ಬ್ಲಾಂಕೆಟ್ ಎಲ್ಲ ಕೂಡ ಈಸಿಯಾಗಿ ಹಾಕ್ಬೋದು. ಅಲ್ಲೇ ನೀವು 2 ಟೈಮ್ಸ್ ಹಾಕ್ತಿರೋ ಬಟ್ಟೆ ಇಲ್ಲಿ ಒಂದೇ ಟೈಮ್ ಹಾಕೊಳ್ಬೋದು. ಇನ್ನೊಂದು RPM ಸ್ಪೀಡ್ ಕೂಡ ಜಾಸ್ತಿ ಇರುತ್ತೆ. ಅಂದರೆ ಅದೇನು ನಿಮಗೆ 1000 RPM ಇತ್ತು, ಇದು 1400 RPM ಬರುತ್ತೆ. ನಿಮಗೆ ಬೇಗ ಡ್ರೈ ಆಗುತ್ತೆ, ಟೈಮಿಂಗ್ಸ್ ಕೂಡ ಕಡಿಮೆ ಆಗುತ್ತೆ. ಪ್ಲಸ್ ಇನ್ನೂ ಒಂದು ಪವರ್ ಕನ್ಸಂಪ್ಷನ್ ಸೇವ್ ಆಗುತ್ತೆ. ನೀವೇನಲ್ಲಿ 2 ಟೈಮ್ಸ್ ಹಾಕ್ತೀರಾ, ಇಲ್ಲಿ ಒಂದೇ ಟೈಮ್ ಹಾಕ್ತೀರಾ. ಇನ್ನೊಂದು ಎನರ್ಜಿ ಕನ್ಸಂಪ್ಷನ್ ರೇಟಿಂಗ್ಸನ್ನು ನೋಡ್ತೀರಂದ್ರೆ ಕೂಡ ಸೊ ಇಲ್ಲಿ ನೋಡ್ಬೋದು ನೀವು. ಸೊ ಇದು ಪರ್ ಸೈಕಲ್ಗೆ 0.09 ಯೂನಿಟ್ಸ್ ಇದೆ. ಸೊ ನೀವು ಆ 6.5 ಕೂಡ ತೋರಿಸ್ತೀನಿ ನಿಮಗೆ, ಆ್ಯಸ್ ಇಟ್ ಈಸ್ ಅಷ್ಟೇ ಬರುತ್ತೆ ಇದನ್ನು ಕೂಡ ನೋಡಿ 0.09. ಸೊ ಇದು ಕೂಡ ಅಷ್ಟೇ ಬರುತ್ತೆ. ನಿಮಗೆ ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನಲ್ಲಿ ಮೇನಾಗಿ ಯೂಸ್ ಮಾಡ್ತೀರಂದರೆ ನಿಮಗೆ 15 amps ಪ್ಲಗ್ ಸಾಕೆಟ್ ಬೇಕಾಗುತ್ತೆ. ಸೊ ಟಾಪ್ ಲೋಡಲ್ಲಿ ನಿಮಗೆ ಎಲ್ಲ ನಾರ್ಮಲ್ ಪ್ಲಗ್ಗೆ ಆಗುತ್ತೆ. ಅಂದರೆ ನಿಮ್ಗೆ 15 amps ಪ್ಲಗ್ ಅಂತ ಬಂದಾಗ ಈ ರೀತಿ ಇರುತ್ತೆ, ನೋಡ್ಬೋದು ನೀವು. ಈ ರೀತಿ ಇರುತ್ತೆ, ಅಂದರೆ ದೊಡ್ಡ ಪ್ಲಗ್ ಹಾಕೊಳ್ಬೇಕಾಗುತ್ತೆ. ಸೊ ನೀವೇನಾದರೂ ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನ್ ಯೂಸ್ ಮಾಡ್ತೀರಂದರೆ ಈ ರೀತಿ ಪ್ಲಗ್ ಬರುತ್ತೆ. ಸೊ 16 amps ಇದನ್ನ ಯೂಸ್ ಮಾಡಬೇಕಾಗುತ್ತೆ, ಯಾಕಂದರೆ ದೊಡ್ಡದಿರುತ್ತೆ. ಈ ರೀತಿ ನೀವು ಸಾಕೆಟ್ ನೋಡ್ರೆ ಅರ್ಥ ಆಗುತ್ತೆ. ಎಕ್ಸ್ಟ್ರಾ ಒಂದು ಇದಿರುತ್ತೆ, ಇದನ್ನು ನೀವು ಮನೆಯಲ್ಲಿ ಹಾಕ್ಸ್ಕೊಳ್ಬೇಕಾಗುತ್ತೆ ಸ್ವಿಚ್ ಬೋರ್ಡ್ ಹತ್ರ. ಸೊ ಟಾಪ್ ಲೋಡ್ ಯೂಸ್ ಮಾಡ್ತೀರಂದರೆ ಅದರಲ್ಲಿ ಎಲ್ಲ ಮಾಡಲ್ ಆಲ್ಮೋಸ್ಟಲ್ಲಿ ಅದರಲ್ಲಿ ನಾರ್ಮಲ್ ರೆಗ್ಯುಲರಾಗಿ ಚಿಕ್ಕದೇ ಬರುತ್ತೆ. ಸೊ ಈ ಥರ ಚಿಕ್ಕದೇ ಇರುತ್ತೆ, 5 amps ಇರುತ್ತೆ. ಸೊ ಇದರಲ್ಲಿ ನಿಮಗೆ ಟಾಪ್ ಲೋಡಲ್ಲಿ ಬಂದುಬಿಟ್ಟು ಸೆಲೆಕ್ಟೆಡ್ ಮಾಡಲ್ಸ್ ಅಂದರೆ ಟಾಪ್ ಲೋಡಲ್ಲಿ ಇನ್ಬಿಲ್ಟ್ ಹೀಟರ್ ಯಾವ್ದು ಮಾಡಲ್ ಕೊಟ್ಟಿರ್ತಾರೆ. ಅದರಲ್ಲೂ ಕೂಡ ನಿಮಗೆ 15 amps ಪ್ಲಗ್ಗೆ ಕೊಟ್ಟಿರ್ತಾರೆ. ಸೊ ಬಿಫೋರ್ ನೀವು ತೊಗೊಳಕ್ಕಿಂತ ಮುಂಚೆ ಚೆಕ್ ಮಾಡಿ, ಇಲ್ಲ ನೀವು ತೊಗೊಂಡ್ಮೇಲಾದರೂ ಕೂಡ ಅದನ್ನ ಆಲ್ಟರ್ನೇಟಿವ್ ಆಗಿ ನೀವನ್ನ ಆಲ್ಟರ್ನೇಟಿವ್ ಪ್ಲಗ್ ಎಲ್ಲ ಬರುತ್ತೆ, ಅದನ್ನಾದ್ರು ಹಾಕ್ಸ್ಕೊಳ್ಬೋದು. ಇಲ್ಲ ಸ್ವಿಚ್ ಬೋರ್ಡ್ ಚೇಂಜ್ ಮಾಡ್ತೀರಾ, ಸ್ವಿಚ್ ಬೋರ್ಡ್ ಕೂಡ ನೀವು ಚೇಂಜ್ ಮಾಡ್ಕೊಂಡು ಯೂಸ್ ಮಾಡ್ಬೋದು. ಇನ್ನೊಂದು ಮನೆ ಒಳಗಡೆ ನೀವು ಇಡ್ತೀರಾ ಅಂದರೆ ಕೂಡ ಈಗ ಆದಷ್ಟು ನೀವು ವಾಶ್ರೂಮ್ ಒಳಗಡೆ ಇಡೋ ಬದಲು ನೀವು ಔಟ್ಸೈಡ್ ಇಟ್ಕೊಂಡ್ರೆ ಬೆಸ್ಟ್ ಇರುತ್ತೆ. ಏನಕ್ಕೆ ಅಂದಾಗ ವಾಶ್ರೂಮಲ್ಲಿ ಇಟ್ಕೊಳ್ತೀರಾ ಅಂದಾಗ ಸ್ವಲ್ಪ ನೀರು ಬೀಳೋ ಚಾನ್ಸಸ್ ಇರುತ್ತೆ, ಇಲ್ಲ ನೀರು ಬೀಳೋ ಚಾನ್ಸಸ್ಸು, ಇಲ್ಲ ಜಿರಳೆ ಪರಳೆ ಹೋಗೋದಾಗಿರ್ಬೋದು, ಇದೆಲ್ಲ ಇದ್ದಾಗ ಸೊ ನಿಮಗೆ ಮಷಿನ್ನು ಡ್ಯೂರಬಿಲಿಟಿ ಬಂದ್ಬಿಟ್ಟು ಕಡಿಮೆ ಇರುತ್ತೆ. ನಿಮಗೆ ವಾಶ್ರೂಮಲ್ಲಿ ಇಟ್ಕೊಳ್ತೀರಂದರೆ ಔಟ್ಸೈಡ್ ಇಟ್ಕೊಳ್ತೀರಂದರೆ ನಿಮಗೆ ಬೆಸ್ಟ್ ಇರುತ್ತೆ ಅಂತ ನಾವು ಹೇಳ್ಬೋದು. ಸೊ ಇಷ್ಟೊತ್ತು ನಾನೇನು ತಿಳಿಸ್ಕೊಟ್ಟಿದ್ದೀನಿ ಇದೆಲ್ಲ ಬಂದ್ಬಿಟ್ಟು ನಿಮಗೆ ಅರ್ಥ ಆಗಿರುತ್ತೆ ಅಂತ ಭಾವಿಸ್ತೀನಿ. ಮೇನಾಗಿ ಪಾಯಿಂಟ್ಸ್ ವೈಸ್ ನಾವು ಹೇಳೋದಾದರೆ, ಒಂದು ನಿಮ್ಮ ಫ್ರಂಟ್ ಲೋಡ್ ತೊಗೊಳ್ತೀರಂದರೆ 15 amps ಪ್ಲಗ್ ಸಾಕೆಟ್ ಇರಬೇಕಾಗುತ್ತೆ ಫ್ರಂಟ್ ಲೋಡ್ದು. ಆದರೆ ಟಾಪ್ ಲೋಡಿಗೆ ಏನು ಬೇಕು ಅವಶ್ಯಕತೆ ಇರಲ್ಲ, ಇನ್ಬಿಲ್ಟ್ ಹೀಟರ್ಗೆ ಮಾತ್ರ ಬೇಕಾಗುತ್ತೆ. ಇನ್ನೊಂದು ವಾಟರ್ ಪ್ರೆಷರ್ ಫ್ರಂಟ್ ಲೋಡ್ಗೆ ಚೆನ್ನಾಗಿರಬೇಕು. ಟಾಪ್ ಲೋಡ್ಗೆ ನಾರ್ಮಲ್ ಆಗಿ 0 ವಾಟರ್ ಪ್ರೆಷರ್ ಇದ್ದರೂ ಕೂಡ ವರ್ಕ್ ಆಗುತ್ತೆ. ಸೊ ಇನ್ನೂ ಒಂದು ಡೈಮೆನ್ಷನ್ನು ಇದೆಲ್ಲ ಬಂದ್ಬಿಟ್ಟು 2 ಅಡಿ ಇರುತ್ತೆ, 2 ಅಡಿ ಅಗಲ 2 ಅಡಿ ಉದ್ದ ಇರುತ್ತೆ. ಟಾಪ್ ಲೋಡ್ ಎಲ್ಲ ಬಂದ್ಬಿಟ್ಟು ನಿಮಗೆ 20 inches ಕಡಿಮೆ ಬರುತ್ತೆ, 22 ಇಂಚಸ್ಗಿಂತ ಕಡಿಮೆ ಬರುತ್ತೆ. ನಿಮ್ಮ ಮೆಟ್ಲು ಡೈಮೆನ್ಷನ್ ಏನಿರುತ್ತೆ ಒಂದು 2 ಅಡಿಗಿಂತ ಜಾಸ್ತಿ ಇತ್ತು ಅಂದಾಗ ಈಸಿಯಾಗಿ ತೊಗೊಂಡೋಗಕ್ಕೂ ಇರುತ್ತೆ. ಸೊ ಇನ್ ಕೇಸ್ ನಿಮಗೆ ತೊಗೊಂಡೋಗೋ ಆಗ್ತಾ ಇಲ್ಲ, ಮೆಟ್ಲಲ್ಲಿ ಒಳಗಡೆ ಮನೇಲಿ ಜಾಗ ಇದೆ ಬಟ್ ಮೆಟ್ಲಲ್ಲಿ ತಗೊಂಡೋಗಕ್ಕೆ ಆಗ್ತಾ ಇಲ್ಲ ಅಂದಾಗ ಸೊ ಅಡಿಷನಲ್ ಆಪ್ಷನ್ಸ್ ಅಂತ ಬಂದಾಗ ರೋಪಿಂಗ್ ಅಂತ ಇರುತ್ತೆ. ಅಂದರೆ ಸೊ ಹಗ್ಗ ಹಾಕಿ ಮೇಲ್ಗಡೆ ಎತ್ತಿ ಕೊಡ್ತಾರೆ. ಸೊ ಅದಷ್ಟು ಸೇಫ್ಟಿ ಇರಲ್ಲ. ಸೊ ಎತ್ತಬೇಕಾದ್ರೆ ಏನಾದ್ರು ಆಗ್ತದೆ ಅದೆಲ್ಲ. ಸೊ ಅದು ನಾವು ಬಿಫೋರ್ ತೊಗೊಳಕ್ಕಿಂತ ಚೆಕ್ ಮಾಡಿ, ಇಲ್ಲ ನೀವು ಮನೆ ಏನಾದ್ರು ಚೇಂಜ್ ಮಾಡ್ತೀರಂದಾಗ ಆಗ ನೀವು ನೋಡಿಕೊಂಡು ತೊಗೊಳ್ಬೇಕಾಗುತ್ತೆ. ಸೊ ಯಾವುದೇ ಒಂದು ಕಂಪ್ನಿಗಳು ಆಗಿರ್ಬೋದು, ನೀವು ಯಾವುದೇ ಸ್ಟೋರ್ಗೆ ಹೋದ್ರೂ ಕೂಡ ಅವ್ರು ರೋಪಿಂಗ್ ಮಾಡಿಕೊಡ್ತಾರೆ, ಬಟ್ ಅದಕ್ಕೆಲ್ಲ ಚಾರ್ಜಸ್ನೆಲ್ಲ ಮಾಡ್ತಾ ಇರ್ತಾರೆ. ಸೊ ಅದೊಂದು ನೀವು ಮುಂಚೆನೇ ತಿಳ್ಕೊಂಡಾಗ ನಿಮಗೆ ಈಸಿ ಆಗುತ್ತೆ. ಇವತ್ತು ತೊಗೊಂಡ್ಮೇಲೆ ನಿಮಗೆ ಪಶ್ಚಾತ್ತಾಪ ಪಡೋದಕ್ಕಿಂತ ನೀವು ಮುಂಚೆನೇ ತಿಳ್ಕೊಂಡು ಹೋದಾಗ ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಸೊ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಇದೇ ಥರ ನಾವೆಲ್ಲ ಪ್ರಾಡಕ್ಟ್ದು ಕೂಡ ವೀಡಿಯೋಸ್ನ ಮಾಡ್ತಾ ಇರ್ತೀವಿ. ನಮಗೆ ಪ್ರೋತ್ಸಾಹ ನೀಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.